ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಆದರ್ಶಗಳ ಅನುರೂಪ ಶ್ರೀರಾಮ. ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಸದ್ಗುಣ ಸಂಪನ್ನ ಆದರ್ಶ ಪುರುಷ, ಮರ್ಯಾದಾ ಪುರುಷೋತ್ತಮ ಎಂದು ಪೂಜಿತಗೊಳ್ಳುವ ಶ್ರೀರಾಮ ಹಿಂದೂಗಳ ಆರಾಧ್ಯ ದೈವ. ಚೈತ್ರ ಮಾಸದ 9ನೇ ದಿನದಂದು ಶ್ರೀರಾಮ ಅಯೋಧ್ಯೆಯಲ್ಲಿ ಜನಿಸಿದ. ಈ ದಿನವನ್ನು ನಾಡಿನಾದ್ಯಂತ ದೇಶಾದ್ಯಂತ ಶ್ರೀರಾಮನವಮಿ ಎಂದು ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ. ಯುಗಾದಿ ಹಬ್ಬದ ಹೊಸ ಸಂವತ್ಸರದಲ್ಲಿ ಬರುವ ಮೊದಲ ಹಬ್ಬವೇ ಶ್ರೀರಾಮನವಮಿ. ಇದು ಹಿಂದೂಗಳಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ವಿಷ್ಣುವಿನ 10 ಅವತಾರಗಳಲ್ಲಿ 7ನೇ ಅವತಾರವೇ ಶ್ರೀರಾಮಚಂದ್ರನ ಅವತಾರವಾಗಿದೆ. ಶ್ರೀರಾಮನ ಜನನ ಹೇಗಾಯಿತು ಎಂಬುದು ತುಂಬಾ ಕುತೂಹಲಕಾರಿಯಾದಂಥ ಸಂಗತಿಯಾಗಿದೆ. ರಾಮನ ಜನನದ ವಿವರಗಳನ್ನು ವಾಲ್ಮೀಕಿಯ ರಾಮಾಯಣ ಮತ್ತು ಮಹಾಭಾರತದಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ. ಧರ್ಮಶಾಸ್ತ್ರಗಳ ಪ್ರಕಾರ ಅಯೋಧ್ಯೆಯ ರಾಜನಾದ ದಶರಥನಿಗೆ ಕೌಸಲ್ಯ, ಕೈಕೇಯಿ ಹಾಗೂ ಸುಮಿತ್ರೆ ಎಂಬ 3 ಜನ ಪತ್ನಿಯರಿದ್ದರು. ಆದರೆ ಈ ಮೂವರಲ್ಲಿ ಯಾರಿಗೂ ಪುತ್ರ ಸಂತಾನವಾಗಿರಲಿಲ್ಲ. ಅದಕ್ಕಾಗಿ ದಶರಥನು ಋಷ್ಯಶೃಂಗ ಋಷಿಮುನಿಗಳ ಸಲಹೆಯಂತೆ ಪುತ್ರ ಸಂತಾನ ಪ್ರಾಪ್ತಿಗಾಗಿ ಪುತ್ರ ಕಾಮೇಷ್ಠಿ ಯಾಗವನ್ನು ಮಾಡಿಸುತ್ತಾರೆ. ಈ ಯಾಗದಿಂದ ಸಂತುಷ್ಟನಾದ ಪ್ರಜಾಪತಿಯು ದಶರಥನಿಗೆ ಅಕ್ಕಿ ಮತ್ತು ಹಾಲಿನಿಂದ ತಯಾರಿಸಿದ ದಿವ್ಯ ಪಾಯಸವನ್ನು ನೀಡುತ್ತಾನೆ. ಈ ದಿವ್ಯ ಪಾಯಸವನ್ನು ದಶರಥನು ತನ್ನ 3 ಪತ್ನಿಯರಿಗೂ ಹಂಚುತ್ತಾನೆ. ಇದರ ಪರಿಣಾಮವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ತಿಥಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯೆ ಶ್ರೀರಾಮನಿಗೆ ಜನ್ಮ ನೀಡುತ್ತಾಳೆ. ಹಾಗೆ ಪುಷ್ಯ ನಕ್ಷತ್ರದ ದಶಮಿಯಂದು ಸೂರ್ಯೋದಯಕ್ಕೆ ಮುನ್ನ ಕೈಕೇಯಿ ಕೂಡ ಭರತನಿಗೆ ಜನ್ಮ ನೀಡುತ್ತಾಳೆ. ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಸುಮಿತ್ರೆಯೂ ಕೂಡ ಅವಳಿಗಳಾದ ಲಕ್ಷ್ಮಣ ಮತ್ತು ಶತ್ರುಘ್ನನಿಗೆ ಜನ್ಮ ನೀಡುತ್ತಾಳೆ. ಹೀಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ತಿಥಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಅಯೋಧ್ಯೆಯ ರಾಜ ದಶರಥ ಹಾಗೂ ಕೌಸಲ್ಯೆಯ ಪುತ್ರನಾಗಿ ಮಹಾವಿಷ್ಣುವಿನ 7ನೇ ಅವತಾರವಾಗಿ ಶ್ರೀರಾಮನು ಜನಿಸುತ್ತಾನೆ. ರಾಮನವಮಿ ಆಚರಣೆಯ ಮಹತ್ವವೂ ಕೂಡ ವಿಶಿಷ್ಟವಾಗಿದೆ. ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖವಿರುವಂತೆ 4 ಯುಗಗಳಲ್ಲಿ ಒಂದಾದ ತ್ರೇತಾಯುಗದಲ್ಲಿ ರಾಮನು ಜನಿಸುತ್ತಾನೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ದೇವತೆಗಳು ಹಾಗೂ ದೇವರುಗಳು ಅವತಾರ ತಾಳಿದ ದಿನದಂದು ಭೂಮಿಯ ಮೇಲೆ ಅವರ ದೈವೀ ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತವೆ. ಹಾಗೆ ಶ್ರೀರಾಮನವಮಿಯಂದು ಶ್ರೀರಾಮ ತತ್ವವು ಎಂದಿಗಿಂತಲೂ 1000 ಪಟ್ಟು ಹೆಚ್ಚು ಭೂಮಿಯಲ್ಲಿ ಕಾರ್ಯನಿರತವಾಗಿರುತ್ತದೆ. ಹೀಗಾಗಿ ಈ ದಿನ ರಾಮನಾಮ ಜಪ, ಶ್ರೀರಾಮನ ಉಪಾಸನೆಗಳನ್ನು ಮಾಡುತ್ತಾ ಶ್ರೀರಾಮನನ್ನು ಪೂಜಿಸಿದರೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಭೂಮಿಯ ಮೇಲೆ ದೈವಿಕ ಶಕ್ತಿಯು ನೆಲೆಸುತ್ತದೆ ಎಂದು ನಂಬಲಾಗಿದೆ. ರಾಮ ಎನ್ನುವ 2 ಅಕ್ಷರದಲ್ಲಿ ಮಹತ್ವಪೂರ್ಣವಾದ ಅರ್ಥವನ್ನು ಒಳಗೊಂಡಿದ್ದು, ರಾ ಎಂದರೆ ಬೆಳಕು, ಮ ಎಂದರೆ ಒಳಗೆ ಎಂದರ್ಥವನ್ನು ನೀಡುತ್ತದೆ. ಅಂದರೆ ನಮ್ಮೊಳಗಿನ ದೈವಿಕ ಬೆಳಕೇ ರಾಮನಾಗಿರುತ್ತಾನೆ. ರಾಮಚಂದ್ರನಿಗೆ ಶ್ರೀರಾಮ ಎಂದು ಹೆಸರು ನೀಡಿದ್ದು ರಘುವಂಶದ ಗುರುಗಳಾದ ವಸಿಷ್ಠರು. ಈ ಹೆಸರಿನಲ್ಲಿ 2 ಬೀಜಾಕ್ಷರಗಳೂ ಸೇರಿಕೊಂಡಿರುವುದು ವಿಶೇಷವಾಗಿದೆ. ಅಗ್ನಿ ಬೀಜ ಮಂತ್ರವಾದ ರಾ, ಅಮೃತ ಬೀಜ ಮಂತ್ರವಾದ ಮ ಈ ಹೆಸರಿನಲ್ಲಿದೆ. ಅಗ್ನಿ ಬೀಜ ಮಂತ್ರವು ರಾಮನ ಆತ್ಮ ಹಾಗೂ ದೇಹಕ್ಕೆ ಚೈತನ್ಯ ತುಂಬಿದರೆ, ಅಮೃತ ಬೀಜವು ರಾಮನನ್ನು ಆಯಾಸದಿಂದ ಪುನಶ್ಚೇತನಗೊಳಿಸುತ್ತಿತ್ತು. ಹಾಗೆ
ಶ್ರೀರಾಮನ ತಂದೆ ದಶರಥ ಎಂಬ ಅಕ್ಷರದಲ್ಲಿ ದಶ ಎಂದರೆ 10, ರಥ ಎಂದರೆ ಇಂದ್ರಿಯ ಕಾರ್ಯಗಳು ಎಂದು ಅರ್ಥವನ್ನು ನೀಡುತ್ತದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಸ್ಪರ್ಶ ಪ್ರಜ್ಞೆ ಸೇರಿದ ಈ 5 ಜ್ಞಾನೇಂದ್ರಿಯ ಕಾರ್ಯಗಳೊಂದಿಗೆ ಮಾತನಾಡುವ ಸಾಮರ್ಥ್ಯ, ಕೈಗಳು, ಕಾಲುಗಳು, ಚಲಿಸುವ ಭಾಗಗಳು, ಹಾಗೆ ಜನನಾಂಗಗಳಿಗೆ ಸೇರಿದ 5 ಕರ್ಮೇಂದ್ರಿಯಗಳ ಕಾರ್ಯಗಳು ಸೇರಿ ಒಟ್ಟಾರೆ ಜೀವನದಲ್ಲಿ ಪ್ರತಿಯೊಬ್ಬರೂ ಈ 10 ರಥಗಳ ಸವಾರಿ ಮಾಡಲೇಬೇಕು. ಈ ಸಂದರ್ಭದಲ್ಲಿ ಸಂಸಾರದ ರಥವು ಬೀಳದಂತಿರಲು ಈ 10 ಧರ್ಮ ಕಾರ್ಯಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ. ಹಾಗೆ ರಾಮನ ತಾಯಿ ಕೌಸಲ್ಯೆಯ ಹೆಸರಿನ ಅರ್ಥವೂ ಕೂಡ ತುಂಬ ವಿಶಿಷ್ಟವಾಗಿದೆ. ಕೌಸಲ್ಯ ಹೆಸರಿನ ಅರ್ಥ ಕೌಶಲ್ಯ. ಒಬ್ಬ ನುರಿತ ರಥಿಕನು 10 ರಥಗಳನ್ನು ಸವಾರಿ ಮಾಡುತ್ತಾನೆ. ಇಂತಹ ಶಕ್ತಿಯು ಶ್ರೀರಾಮನಲ್ಲಿದೆ ಎಂಬ ನಂಬಿಕೆ ಇದೆ. ಹಾಗೆ ಅಯೋಧ್ಯೆ ಶ್ರೀರಾಮನು ಜನಿಸಿದ ಸ್ಥಳವಾಗಿದ್ದು, ಯೋಧ್ಯ ಎಂದರೆ ಯುದ್ಧ, ಅ ಎಂದರೆ ಯುದ್ಧದ ಋಣಾತ್ಮಕ ಪೂರ್ವ ಪ್ರತ್ಯಯವಾಗಿದೆ. ಅಂದರೆ ಯುದ್ಧವಿಲ್ಲದ ಸಮೃದ್ಧಿ ಹಾಗೂ ನ್ಯಾಯಯುತವಾಗಿರುವ ಸ್ಥಳವನ್ನು ಅಯೋಧ್ಯೆ ಎಂದು ಕರೆಯಲಾಗಿದೆ. ಪ್ರತಿಯೊಂದು ಯುಗದಲ್ಲಿಯೂ ಯುದ್ಧಗಳು ನಡೆದಿದ್ದು ನಮಗೆಲ್ಲ ಅರಿವಿಗೆ ಬರುತ್ತದೆ. ಕೃತಯುಗ ಅಂದರೆ ಸತ್ಯಯುಗದಲ್ಲಿ ವಿವಿಧ ಗ್ರಹಗಳಲ್ಲಿ ದೇವರು ಹಾಗೂ ರಾಕ್ಷಸರ ಮಧ್ಯೆ ಯುದ್ಧ ನಡೆದವು. ಹಾಗೆ ತ್ರೇತಾಯುಗದಲ್ಲಿ ಒಂದೇ ಗ್ರಹದಲ್ಲಿ ವಾಸಿಸುತ್ತಿದ್ದ ದೇವರು ಮತ್ತು ಅಸುರರ ಮಧ್ಯೆ ಯುದ್ಧ ನಡೆದವು. ಅದೇ ರೀತಿ ಅಯೋಧ್ಯೆಯಿಂದ ರಾಮ ಹಾಗೂ ಲಂಕೆಯ ರಾವಣನ ಮಧ್ಯೆ ಯುದ್ಧ ನಡೆಯುತ್ತದೆ. ಅದೇ ರೀತಿ ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದಂತಿರುವ ಪಾಂಡವರು ಹಾಗೂ ಕೌರವರ ಮಧ್ಯೆ ಯುದ್ಧಗಳು ನಡೆದವು. ಇನ್ನು ಈ ಕಲಿಯುಗದಲ್ಲಿ ಈಗಲೂ ದೇಶ ದೇಶಗಳ ನಡುವೆ, ರಾಜ್ಯ ರಾಜ್ಯಗಳ ನಡುವೆ ಯುದ್ಧಗಳು ನಡೆಯುತ್ತಲೇ ಇವೆ. ವಿಶೇಷವಾಗಿ ನಮ್ಮೊಳಗೆಯೇ ಅಂತರ್ಯುದ್ಧಗಳು ನಡೆಯುತ್ತಿವೆ. ಈ ಯುದ್ಧಗಳು ಕೊನೆಗೊಳ್ಳಬೇಕಾದರೆ ನಮ್ಮೊಳಗಿನ ಅಹಂಭಾವ ಕಳೆದು ಪ್ರತಿಯೊಬ್ಬರ ಮನಸ್ಸು ಶಾಂತವಾಗಿ ನಿರ್ಲಿಪ್ತ ಭಾವ ತಾಳಬೇಕು. ರಾಮನು ನಮ್ಮ ಆತ್ಮವಾದರೆ ಸೀತೆಯು ನಮ್ಮ ಮನಸ್ಸು. ರಾಮನ ಬಂಟ ಹನುಮ ನಮ್ಮ ಜೀವಶಕ್ತಿಯಾಗಿದ್ದಾನೆ. ಇಲ್ಲಿ ರಾವಣನು ನಮ್ಮ ಅಹಂಭಾವವಾಗಿದ್ದಾನೆ. ಈ ಅಹಂ ನಮ್ಮ ಮನಸ್ಸನ್ನು ಆವರಿಸಿಕೊಂಡಾಗ ನಮ್ಮ ಆತ್ಮವು ಪ್ರಕ್ಷುಬ್ಧಗೊಳ್ಳುತ್ತದೆ. ಮನಸ್ಸು ಮತ್ತು ಆತ್ಮವನ್ನು ಸಮನ್ವಯಗೊಳಿಸಲು ಧ್ಯಾನ ಮಾಡಬೇಕು. ಹಾಗೆ ಉಸಿರಾಟದ ಮೂಲಕ ನಮ್ಮ ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಿಸಿಕೊಳ್ಳಬೇಕು. ಆತ್ಮ ಸ್ವರೂಪ ರಾಮ ಮತ್ತು ಸೀತಾಮಾತೆ ಸ್ವರೂಪವಾದ ಮನಸ್ಸು ಒಂದಾದರೆ ಖಂಡಿತವಾಗಿ ನಮ್ಮೊಳಗಿನ ಅಹಂಭಾವ ನಾಶವಾಗುತ್ತದೆ. ಶ್ರೀರಾಮನವಮಿ ಆಚರಣೆ ದೇಶದೆಲ್ಲೆಡೆ ತುಂಬ ವಿಶಿಷ್ಟವಾಗಿ ಆಚರಣೆಯಲ್ಲಿದ್ದು, ದೇಶದ ಅನೇಕ ಕಡೆಗಳಲ್ಲಿ ಚೈತ್ರ ಮಾಸದ ಪ್ರತಿಪದದಿಂದ 9 ದಿನಗಳವರೆಗೆ ರಾಮನವಮಿ ಉತ್ಸವವು ನಡೆಯುತ್ತದೆ. ಈ ದಿನ ದೇಶದೆಲ್ಲೆಡೆ ರಾಮ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಕೆಲವೆಡೆ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸುವ ಮೂಲಕ ಸೀತಾರಾಮ ಕಲ್ಯಾಣವನ್ನೂ ಕೂಡ ನೆರವೇರಿಸುತ್ತಾರೆ. ರಾಮನವಮಿಯಂದು ಶ್ರೀರಾಮನನ್ನು ಪೂಜಿಸಿ ಅರ್ಚಿಸಲಾಗುತ್ತದೆ. ಹಾಗೆ ಶ್ರೀರಾಮ ಜಪ, ರಾಮಾಯಣ ಪಾರಾಯಣ, ಶ್ರೀರಾಮ ಸೀತಾ ಕಲ್ಯಾಣೋತ್ಸವ, ಭಜನೆ ಹಾಗೂ ಕೀರ್ತನೆಗಳನ್ನು ಆಯೋಜಿಸುತ್ತಾರೆ. ಈ ದಿನದಂದು ಉಪವಾಸವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಎಂಬ ಕಾರಣದಿಂದ ಕೆಲವು ಭಕ್ತರು ಕಟ್ಟುನಿಟ್ಟಾದ ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಕೆಲವರು ನಿರಾಹಾರ ಉಪವಾಸವನ್ನೂ ಕೂಡ ಮಾಡುತ್ತಾರೆ. ಇನ್ನೂ ಕೆಲವರು ಸೌಮ್ಯವಾದ ಉಪವಾಸವನ್ನು ಆಚರಿಸಿ ನೀರು ಹಾಗೂ ಹಣ್ಣುಗಳನ್ನು ಸೇವಿಸುತ್ತಾರೆ. ಹಾಗೆ ಈ ದಿನ ರಾಮ ಭಕ್ತರು ಪಾನಕ, ಕೋಸಂಬರಿ ಹಂಚುವ ಮೂಲಕ ರಾಮನ ಕೃಪೆಗೆ ಪಾತ್ರರಾಗುತ್ತಾರೆ. ಕೆಲವರು ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಗೆ ಭೇಟಿ ನೀಡಿ ಸರಯೂ ನದಿಯಲ್ಲಿ ಮಿಂದು ಶ್ರೀರಾಮನ ದರ್ಶನ ಮಾಡಿ ಪಾವನರಾಗುತ್ತಾರೆ. ಹೀಗೆ ರಾಮನವಮಿಯನ್ನು ಭಕ್ತಿ ಭಾವದೊಂದಿಗೆ ಸಂಭ್ರಮ ಸಡಗರದಿಂದ ಇಡೀ ದೇಶಾದ್ಯಂತ ಆಚರಿಸಲಾಗುತ್ತಿದೆ.
ಇವತ್ತಿನ ದಿನಮಾನಕ್ಕೆ ಶ್ರೀರಾಮನ ಆದರ್ಶಗಳು ಅಗತ್ಯವೇ ಎಂದು ಪ್ರಶ್ನಿಸಿಕೊಂಡಾಗ ಖಂಡಿತವಾಗಲೂ ಇವತ್ತಿನ ದಿನಮಾನದಲ್ಲಿ ಪ್ರತಿಯೊಬ್ಬರೂ ಶ್ರೀರಾಮನ ಆದರ್ಶಗಳನ್ನು ಪಾಲಿಸಬೇಕು. ನಮ್ಮೊಳಗಿನ ಅಹಂಭಾವದ ರಾವಣನ ಸಂಹಾರಕ್ಕಾಗಿ, ವೈಷಮ್ಯದ ದಳ್ಳುರಿಯಲ್ಲಿ ಬೇಯುತ್ತಿರುವ ದೇಶಗಳ ನಡುವಿನ ಶಾಂತಿಗಾಗಿ, ಮೋಸ ಅನ್ಯಾಯಕ್ಕೊಳಗಾದ ಅಹಲ್ಯೆಯಂತಹ ಮಹಿಳೆಯರ ಸಂರಕ್ಷಣೆಗಾಗಿ, ಅಚಲ ಶ್ರದ್ಧೆ ಹಾಗೂ ನಿಷ್ಠೆಯುಳ್ಳ ಶಬರಿಯಂತಹ ಭಕ್ತರನ್ನು ಕಾಣುವ ಮನೋಧರ್ಮಕ್ಕಾಗಿ ಇಂದು ಶ್ರೀರಾಮನ ಸ್ಮರಣೆ ಅಗತ್ಯವಾಗಿದೆ. ಇದರೊಂದಿಗೆ ರಾಮರಾಜ್ಯದ ಕನಸು ನನಸಾಗಲು ನಡೆನುಡಿಯಲ್ಲಿ ಅಕ್ಷರಶಃ ಅನುಷ್ಠಾನ ಮಾಡಿದ ಶ್ರೀರಾಮನ ಧರ್ಮ ಕಾರ್ಯಗಳ ಸ್ಥಾಪನೆಗಾಗಿ, ವೃದ್ಧಾಶ್ರಮಗಳು ಹೆಚ್ಚಾಗುತ್ತಿರುವ ಕಾಲದಲ್ಲಿ ಮಾತಾ ಪಿತೃವಾಕ್ಯ ಪರಿಪಾಲಕರಾಗಲು ಪ್ರೇರಣೆಗಾಗಿ, ಸಂಪತ್ತು ಅಧಿಕಾರದ ವ್ಯಾಮೋಹ ಇಲ್ಲದ ನಿರ್ಮೋಹಿಗಳ ಸಂಖ್ಯೆ ಅಧಿಕವಾಗಲು ಶ್ರೀರಾಮನ ಆದರ್ಶಗಳ ಅನುಷ್ಠಾನಕ್ಕಾಗಿ ಈ ದಿನ ಮಾನ್ಯವಾಗಬೇಕಾಗಿದೆ. ಇದರೊಂದಿಗೆ ಭಕ್ತರನ್ನು ಭಗವಂತನ ಸ್ಥಾನಕ್ಕೇರಿಸಿದಂತೆ ಸಾಮಾನ್ಯರನ್ನು ಅಸಾಮಾನ್ಯರಂತಾಗಿಸಿ ತಾವೂ ಬೆಳೆದು ಇತರರನ್ನೂ ಬೆಳೆಸುವ, ಗೌರವಿಸುವ, ಸಮತೆಯ ತಕ್ಕಡಿಯಲ್ಲಿ ತೂಗುವ ಗುಣದ ವೃದ್ಧಿಗಾಗಿ ಶ್ರೀರಾಮನ ಸ್ಮರಣೆ ಅಗತ್ಯವಾಗಿದೆ. ವಾಸ್ತವತೆಯನ್ನು ಒಪ್ಪಿಕೊಂಡು ಅದರಂತೆ ನಡೆದುಕೊಳ್ಳುವ ಸೌಜನ್ಯ ಮೂರ್ತಿಯಾಗಲು, ನಂಬಿದವರಿಗೆ ವಿಶ್ವಾಸ ದ್ರೋಹವೆಸಗದೆ ಅಭಯದ ಆಶೀರ್ವಾದ ನೀಡುವವರನ್ನು ಆಶ್ರಯಿಸಲು, ಹೀಗೆ ಇಂತಹ ನೂರಾರು ಆದರ್ಶಗಳ ಗುಣಸಾರ್ವಭೌಮ, ಶರಣಾಗತರ ಭಕ್ತವತ್ಸಲ, ಮರ್ಯಾದಾ ಪುರುಷೋತ್ತಮ, ಪ್ರಜಾಹಿತ ನಿರತ, ಪರತತ್ವ ಸಹಿಷ್ಣು ಶ್ರೀರಾಮನ ಆದರ್ಶಗಳನ್ನು ಅವರ ಜನ್ಮದಿನದ ಆಚರಣೆಯ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ಶ್ರೀರಾಮನ ಆದರ್ಶಗಳು ಇಂದಿನ ದಿನಮಾನಕ್ಕೆ ಅಗತ್ಯವಾಗಿವೆ. ಧರ್ಮೋ ಹಿ ಪರಮೋ ಲೋಕೆ ಎಂಬಂತೆ ಮಾನವ ಧರ್ಮವು ಜಗತ್ತಿನ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ. ಜೀವನದ ಯಶಸ್ಸು ಧರ್ಮದ ಮೇಲೆ ನಿಂತಿದ್ದು, ಪ್ರತಿಯೊಂದು ಧರ್ಮದ ಸಿದ್ಧಾಂತವು ಲೋಕದ ಹಿತವನ್ನು ಕಾಪಾಡಿಕೊಂಡು ಹೋಗುವ ಆಶಯವುಳ್ಳದ್ದಾಗಿದೆ. ತಮ್ಮ ತಮ್ಮ ಧರ್ಮದ ಅನುಯಾಯಿಗಳಾಗಿ ಆಚಾರ ವಿಚಾರಗಳನ್ನು ಅನುಸರಿಸುತ್ತಾ ಮಾನವ ಕುಲಕ್ಕೆ ಒಳಿತಾಗುವ ರೀತಿಯಲ್ಲಿ ಜೀವನ ಕ್ರಮವನ್ನು ರೂಢಿಸಿಕೊಂಡು ಸಾರ್ಥಕತೆ ಪಡೆದುಕೊಳ್ಳುವಲ್ಲಿ ಇಂತಹ ಆಚರಣೆಗಳು ಸಹಕಾರಿಯಾಗಿವೆ. ಹಾಗಾಗಿ ಹಿಂದೂ ಧರ್ಮದ ಆರಾಧ್ಯ ದೈವ ಶ್ರೀರಾಮನ ಆದರ್ಶಗಳು ಇಂದಿನ ದಿನಕ್ಕೆ ಅಗತ್ಯವಾಗಿ ಬೇಕಾಗಿವೆ ಅಲ್ಲವೇ? ಇಂದು ಶ್ರೀರಾಮನ ಜನ್ಮಭೂಮಿ ಹಾಗೂ ಕರ್ಮಭೂಮಿಯಾಗಿರುವ ಅಯೋಧ್ಯೆಯಲ್ಲಿ ಶ್ರೀರಾಮನ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆಯಾಗಿ ರಾಮ ಮಂದಿರ ಲೋಕಾರ್ಪಣೆಗೊಂಡಿದ್ದು ಬಹು ವರ್ಷದ ಕನಸು ನನಸುಗೊಂಡಿದೆ. ಅಸಂಖ್ಯಾತ ಭಕ್ತರ ಹೃದಯದಲ್ಲಿ ನೆಲೆಗೊಂಡಿರುವ ಶ್ರೀರಾಮನ ಆದರ್ಶಗಳು ಸದಾ ಮಿಡಿಯುವಂತಾಗಬೇಕು. ಮಿತ ನಿನ್ನ ಗುಣಶಕ್ತಿ, ಮಿತ ನಿನ್ನ ಕರ್ತವ್ಯ, ಮಿತಿ ಅತಿಗಳಂತರವ ಕಾಣುವುದೇ ಕಡಿದು, ಹಿತವೆನಿಸಿದನಿತೆಸಗು ದೈವ ಕುಳಿದುದನು ಬಿಡು, ಕೃತಿ ಇರಲಿ ದೈವಕಂ ಮಂಕುತಿಮ್ಮ ಎಂಬಂತೆ ಆಕಾಶಕ್ಕೆ ಏಣಿ ಹಾಕುವ ಸ್ವಭಾವವನ್ನು ಕೈಬಿಟ್ಟು ನಮ್ಮ ಆಲೋಚನೆಯ ಮತ್ತು ಕಾರ್ಯದ ಮಿತಿಗಳನ್ನು ಅರಿತುಕೊಂಡು ನಮಗೆ ಹಾಗೂ ಸಮಾಜಕ್ಕೆ ಹಿತವೆನಿಸಿದ ಕಾರ್ಯವನ್ನು ನಮ್ಮ ಕೈಲಾದಷ್ಟು ನ್ಯಾಯಸಮ್ಮತವಾಗಿ ಮಾಡುತ್ತಾ ಮಿಕ್ಕಿದ್ದನ್ನು ದೈವಕ್ಕೆ, ಅಂದರೆ ನಮ್ಮನ್ನಾಡಿಸುವ ನಾವು ಕಾಣಲಾಗದ ಆ ಪರಮಶಕ್ತಿಗೆ ಒಪ್ಪಿಸೋಣ. ಹಾಗೆ ಆತನ ಅನತಿಯಂತೆ ಸಾಗೋಣ. ಕಾಯೇನ ವಾಚ ಮನಸೇನ್ವಿಯೈವ ಬುದ್ಧಾತ್ಮಲಾಭ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ ಸಕಲಂ ಪರಸ್ಮೈ ಸಮರ್ಪಯಾಮಿ ಎಂಬ ಮಾತಿನೊಂದಿಗೆ ಇವತ್ತಿನ ಚಿಂತನಕ್ಕೆ ವಿರಾಮ ಹೇಳುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಇಂತಿ ನಿಮ್ಮವ ರವಿ ಕಂಗಳ್.